ಗೆಳೆಯರೇ, ಮಾಹಿತಿ ಮಂದಿರಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ದೇಹದ ಒಳಗಿರುವ ಅಂಗಗಳಲ್ಲೇ ಅತ್ಯಂತ ದೊಡ್ಡ ಮತ್ತು ತೂಕದ ಅಂಗ ಯಾವುದು ಗೊತ್ತಾ? ಅದೇ ನಮ್ಮ ಹೊಟ್ಟೆಯ ಬಲಭಾಗದಲ್ಲಿರುವ ಲಿವರ್ ಅಥವಾ ಯಕೃತ್. ಒಬ್ಬ ಆರೋಗ್ಯವಂತ ಮನುಷ್ಯನ ಲಿವರ್ ಸುಮಾರು 1.5 kgಯಷ್ಟು ತೂಕವಿರುತ್ತದೆ. ಇದು ನೋಡಲು ಕಡು ಕಂದು ಅಥವಾ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ. ನಿಮಗೆ ಗೊತ್ತಾ, ಲಿವರ್ ಕೇವಲ ಒಂದು ಅಂಗವಲ್ಲ, ಇದು ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಕೂಡ ಹೌದು. ನಮ್ಮ ದೇಹದಲ್ಲಿ ಮೆದುಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಲಿವರ್ಗೂ ಇದೆ. ಲಿವರ್ ಇಲ್ಲದೆ ಮನುಷ್ಯ ಒಂದು ಕ್ಷಣವೂ ಬದುಕಲು ಸಾಧ್ಯ ಇಲ್ಲ. ವಿಜ್ಞಾನಿಗಳು ಲಿವರ್ ಅನ್ನು ನಮ್ಮ ದೇಹದ ಕೆಮಿಕಲ್ ಫ್ಯಾಕ್ಟರಿ ಅಥವಾ ರಾಸಾಯನಿಕ ಕಾರ್ಖಾನೆ ಎಂದು ಕರೆಯುತ್ತಾರೆ. ಏಕೆಂದರೆ ಇದು ನಮ್ಮ ದೇಹದಲ್ಲಿ ದಿನಾಲೂ ಬರೋಬ್ಬರಿ 500ಕ್ಕೂ ಹೆಚ್ಚು ಅಗತ್ಯ ಕೆಲಸಗಳನ್ನು ಒಂಟಿಯಾಗಿ ನಿರ್ವಹಿಸುತ್ತದೆ. ನಾವು ಬದುಕಲು ಮಾಡುವ ಪ್ರತಿಯೊಂದು ಕ್ರಿಯೆಯ ಹಿಂದೆ ಈ ಲಿವರ್ನ ಶ್ರಮ ಇದ್ದೇ ಇರುತ್ತದೆ. ಲಿವರ್ನ ಅತ್ಯಂತ ದೊಡ್ಡ ಮತ್ತು ಅದ್ಭುತವಾದ ಶಕ್ತಿ ಎಂದರೆ ಅದು ಮರುಜನ್ಮ ಪಡೆಯುವುದು. ಹೌದು, ನಮ್ಮ ದೇಹದ ಬೇರೆ ಯಾವುದೇ ಅಂಗ ಕಟ್ಟಾದರೂ ಮತ್ತೆ ಬೆಳೆಯುವುದಿಲ್ಲ. ಆದರೆ ಲಿವರ್ನ 75%ಕ್ಕಿಂತ ಹೆಚ್ಚು ಭಾಗ ಹಾನಿಗೊಳಗಾದರೂ ಅದು ಮತ್ತೆ ಪೂರ್ತಿಯಾಗಿ ಬೆಳೆಯಬಲ್ಲದು. ಒಂದು ವೇಳೆ ಲಿವರ್ನ ಸ್ವಲ್ಪ ಭಾಗವನ್ನು ಕತ್ತರಿಸಿ ಬೇರೆಯವರಿಗೆ ದಾನ ಮಾಡಿದರೂ ಆಶ್ಚರ್ಯ ಆಗಲ್ಲ. ಏಕೆಂದರೆ ದಾನ ಮಾಡಿದ ಕೆಲವೇ ವಾರಗಳಲ್ಲಿ ದಾನಿಯ ಲಿವರ್ ಮತ್ತು ಪಡೆದವರ ಲಿವರ್ ಎರಡೂ ಪೂರ್ತಿ ಗಾತ್ರಕ್ಕೆ ಬೆಳೆದು ಬಿಡುತ್ತದೆ. ಲಿವರ್ನ ಈ ಅದ್ಭುತ ಕೋಶ ವಿಭಜನೆ ಸಾಮರ್ಥ್ಯ ವಿಜ್ಞಾನಿಗಳಿಗೂ ದೊಡ್ಡ ಆಶ್ಚರ್ಯ ತಂದಿದೆ. ನಮ್ಮ ದೇಹದ ರಕ್ಷಣಾ ಗೋಡೆಯಾಗಿ ಈ ಲಿವರ್ ಕೆಲಸ ಮಾಡುತ್ತದೆ. ನಾವು ಪ್ರತಿದಿನ ಉಸಿರಾಡುವ ಗಾಳಿ, ಕುಡಿಯುವ ನೀರು ಮತ್ತು ತಿನ್ನುವ ಆಹಾರದಲ್ಲಿ ಅಸಂಖ್ಯಾತ ವಿಷಕಾರಿ ಅಂಶಗಳಿರುತ್ತವೆ. ಈ ಎಲ್ಲ ವಿಷಕಾರಿ ಅಂಶಗಳನ್ನು ಗುರುತಿಸಿ ನಾಶಪಡಿಸುವ ಕೆಲಸ ಲಿವರ್ನದ್ದೇ ಆಗಿದೆ. ನಾವು ಸೇವಿಸುವ ಔಷಧಿಗಳು ಅಥವಾ ಮಾತ್ರೆಗಳಲ್ಲಿನ ಕೆಮಿಕಲ್ಗಳನ್ನು ಫಿಲ್ಟರ್ ಮಾಡುವುದೇ ಈ ಲಿವರ್. ಇಷ್ಟೇ ಅಲ್ಲ, ಲಿವರ್ ನಮ್ಮ ದೇಹದ ಅತ್ಯಂತ ದೊಡ್ಡ ರಕ್ತದ ಫಿಲ್ಟರ್ ಮೆಷಿನ್. ನಮ್ಮ ದೇಹದಲ್ಲಿರುವ ಒಟ್ಟು ರಕ್ತದ ಸುಮಾರು 13% ರಕ್ತ ಯಾವಾಗಲೂ ಲಿವರ್ನಲ್ಲೇ ಇರುತ್ತದೆ. ಇದು ಪ್ರತಿ ನಿಮಿಷಕ್ಕೆ ಸುಮಾರು 1.5 ಲೀಟರ್ ರಕ್ತವನ್ನು ಶುದ್ಧೀಕರಿಸುತ್ತದೆ. ದಿನಕ್ಕೆ ಲೆಕ್ಕ ಹಾಕಿದರೆ ಬರೋಬ್ಬರಿ 2000 ಲೀಟರ್ಗಿಂತಲೂ ಹೆಚ್ಚು ರಕ್ತವನ್ನು ಇದು ಫಿಲ್ಟರ್ ಮಾಡುತ್ತದೆ. ರಕ್ತದಲ್ಲಿರುವ ಹಳೆಯ ಮತ್ತು ಸತ್ತ ಕೆಂಪು ರಕ್ತ ಕಣಗಳನ್ನು ಒಡೆದು ಹಾಕುವುದು ಇದೇ ಲಿವರ್. ನಾವು ತಿನ್ನುವ ಆಹಾರ ಜೀರ್ಣವಾಗಲು ಲಿವರ್ ಅತ್ಯಗತ್ಯ. ಇದು ಬೈಲ್ ಜ್ಯೂಸ್ ಅಥವಾ ಪಿತ್ತರಸ ಎಂಬ ಹಸಿರು ಹಳದಿ ಬಣ್ಣದ ದ್ರವವನ್ನು ಉತ್ಪತ್ತಿ ಮಾಡುತ್ತದೆ. ಈ ಪಿತ್ತರಸವು ನಾವು ತಿನ್ನುವ ಆಹಾರದಲ್ಲಿರುವ ಕೊಬ್ಬಿನ ಅಂಶವನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಲಿವರ್ ದಿನಕ್ಕೆ ಸುಮಾರು 800 ರಿಂದ 1000 ಮಿಲಿಲೀಟರ್ ಪಿತ್ತರಸವನ್ನು ಸೃಷ್ಟಿಸುತ್ತದೆ. ಈ ಪಿತ್ತರಸವು ಲಿವರ್ನ ಕೆಳಗಿರುವ ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶದಲ್ಲಿ ಸ್ಟೋರ್ ಆಗಿರುತ್ತದೆ. ಲಿವರ್ ನಮ್ಮ ದೇಹದ ಒಂದು ದೊಡ್ಡ ಗೋದಾಮು ಅಥವಾ ಎನರ್ಜಿ ಸ್ಟೋರ್ ಹೌಸ್ ಇದ್ದಾಗೆ. ನಾವು ತಿಂದ ಆಹಾರದಿಂದ ಸಿಗುವ ಗ್ಲೂಕೋಸ್ ಅನ್ನು ಇದು ಗ್ಲೈಕೋಜನ್ ಆಗಿ ಬದಲಾಯಿಸಿ ಶೇಖರಿಸಿಡುತ್ತದೆ. ನಮಗೆ ತುರ್ತಾಗಿ ಶಕ್ತಿ ಬೇಕಾದಾಗ ಅಥವಾ ನಾವು ಉಪವಾಸ ಇದ್ದಾಗ ಈ ಗ್ಲೈಕೋಜನ್ ಅನ್ನು ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ದೇಹಕ್ಕೆ ನೀಡುತ್ತದೆ. ಅಂದರೆ ನೀವು ಊಟ ಮಾಡದಿದ್ದರೂ ನಿಮಗೆ ಸುಸ್ತಾಗದಂತೆ ನೋಡಿಕೊಳ್ಳುವುದು ಇದೇ ಲಿವರ್. ಅಷ್ಟೇ ಅಲ್ಲ, ಇದು ವಿಟಮಿನ್ ಎ, ಡಿ, ಇ, ಕೆ ಮತ್ತು ವಿಟಮಿನ್ B12 ಅನ್ನು ಸ್ಟೋರ್ ಮಾಡಿಡುತ್ತದೆ. ದೇಹಕ್ಕೆ ಅತ್ಯಗತ್ಯವಾದ ಐರನ್ ಮತ್ತು ಕಾಪರ್ ಅನ್ನು ಕೂಡ ಇದು ಸಂಗ್ರಹಿಸಿಡುತ್ತದೆ. ಕೆಲವು ವಿಟಮಿನ್ಗಳನ್ನು ವರ್ಷಗಟ್ಟಲೆ ಸ್ಟೋರ್ ಮಾಡಿಡುವ ಸಾಮರ್ಥ್ಯ ಈ ಲಿವರ್ಗೆ ಇದೆ. ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಲು ಲಿವರ್ ಪ್ರಮುಖ ಕಾರಣವಾಗಿದೆ. ನಮಗೆ ಎಲ್ಲಾದರೂ ಗಾಯವಾದಾಗ ರಕ್ತ ಸತತವಾಗಿ ಹರಿದು ಹೋಗದಂತೆ ತಡೆಯುವ ಪ್ರೋಟೀನ್ಗಳನ್ನು ಲಿವರ್ ಉತ್ಪಾದಿಸುತ್ತದೆ. ಒಂದು ವೇಳೆ ಲಿವರ್ ಸರಿಯಾಗಿ ಕೆಲಸ ಮಾಡದಿದ್ದರೆ ಸಣ್ಣ ಗಾಯವಾದರೂ ರಕ್ತ ನಿಲ್ಲದೆ ಪ್ರಾಣಕ್ಕೆ ಅಪಾಯವಾಗಬಹುದು. ನಮ್ಮ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುವಲ್ಲಿ ಲಿವರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಹೌದು, ದೇಹಕ್ಕೆ ಬೇಕಾಗುವ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಉತ್ಪಾದಿಸುವುದು ಇದೇ ಲಿವರ್. ಅದೇ ಸಮಯದಲ್ಲಿ ಬೇಡದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ದೇಹದಿಂದ ಹೊರಹಾಕಲು ಇದು ಸಹಾಯ ಮಾಡುತ್ತದೆ. ನಮ್ಮ ದೇಹದ ಹಾರ್ಮೋನ್ಗಳ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಲಿವರ್ನ ಜವಾಬ್ದಾರಿ. ದೇಹದಲ್ಲಿ ಹೆಚ್ಚಾಗುವ ಹಾರ್ಮೋನ್ಗಳನ್ನು ಬ್ರೇಕ್ ಡೌನ್ ಮಾಡಿ ಕಿಡ್ನಿ ಮೂಲಕ ಹೊರಹಾಕುವಂತೆ ಮಾಡುತ್ತದೆ. ನಮ್ಮ ದೇಹದ ಉಷ್ಣಾಂಶವನ್ನು ನಿಯಂತ್ರಣದಲ್ಲಿಡಲು ಲಿವರ್ ಸಹಾಯ ಮಾಡುತ್ತದೆ. ಲಿವರ್ನಲ್ಲಿ ಸದಾ ರಾಸಾಯನಿಕ ಕ್ರಿಯೆಗಳು ನಡೆಯುವುದರಿಂದ ಇದು ದೇಹದಲ್ಲಿ ಅತಿ ಹೆಚ್ಚು ಶಾಖವನ್ನು ಉತ್ಪತ್ತಿ ಮಾಡುವ ಅಂಗವಾಗಿದೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದರ ಪಾತ್ರ ದೊಡ್ಡದಿದೆ. ರಕ್ತದಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಾಶಪಡಿಸುವ ವಿಶೇಷ ಜೀವಕೋಶಗಳು ಲಿವರ್ನಲ್ಲಿರುತ್ತವೆ. ಇವುಗಳನ್ನು ಕುಫರ್ ಜೀವಕೋಶಗಳು ಎಂದು ಕರೆಯಲಾಗುತ್ತದೆ. ಲಿವರ್ ನಮ್ಮ ದೇಹದಲ್ಲಿ ಆಲ್ಬುಮಿನ್ ಎಂಬ ಪ್ರಮುಖ ಪ್ರೋಟೀನ್ ಅನ್ನು ತಯಾರಿಸುತ್ತದೆ. ಈ ಪ್ರೋಟೀನ್ ನಮ್ಮ ರಕ್ತನಾಳಗಳಿಂದ ರಕ್ತ ಮತ್ತು ದ್ರವ ಪದಾರ್ಥಗಳನ್ನು ಹೊರಗೆ ಸೋರದಂತೆ ತಡೆಯುತ್ತದೆ.
ಇಷ್ಟೆಲ್ಲ ಕೆಲಸ ಮಾಡುವ ಲಿವರ್ ತುಂಬ ಸಹನಶೀಲ ಅಂಗ ಕೂಡ ಹೌದು. ಏಕೆಂದರೆ ಲಿವರ್ 80% ಹಾಳಾಗುವವರೆಗೂ ಯಾವುದೇ ದೊಡ್ಡ ಲಕ್ಷಣಗಳು ತೋರಿಸುವುದೇ ಇಲ್ಲ. ಅದಕ್ಕೆ ಇದನ್ನು ಸೈಲೆಂಟ್ ಆರ್ಗನ್ ಅಥವಾ ಮೂಕ ಅಂಗ ಎಂದು ಕರೆಯುತ್ತಾರೆ. ಲಿವರ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆದಾಗ ಮಾತ್ರ ಕಾಮಾಲೆಯಂತಹ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಕಣ್ಣುಗಳು ಮತ್ತು ಉಗುರುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಲಿವರ್ ಸಮಸ್ಯೆಯ ಮುಖ್ಯ ಲಕ್ಷಣ. ಇತ್ತೀಚಿನ ದಿನಗಳಲ್ಲಿ ಫ್ಯಾಟಿ ಲಿವರ್ ಎಂಬ ಸಮಸ್ಯೆ ಜನರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ಲಿವರ್ನಲ್ಲಿ ಅತಿಯಾಗಿ ಕೊಬ್ಬು ಸಂಗ್ರಹವಾಗುವುದನ್ನೇ ಫ್ಯಾಟಿ ಲಿವರ್ ಎನ್ನಲಾಗುತ್ತದೆ. ಅತಿಯಾದ ಜಂಕ್ ಫುಡ್ ತಿನ್ನುವುದು ಮತ್ತು ಆಲ್ಕೋಹಾಲ್ ಸೇವನೆ ಇದಕ್ಕೆ ಮುಖ್ಯ ಕಾರಣ. ಆಲ್ಕೋಹಾಲ್ ಅನ್ನು ಲಿವರ್ ವಿಷ ಎಂದು ಪರಿಗಣಿಸುತ್ತದೆ ಮತ್ತು ಅದನ್ನು ತಕ್ಷಣ ಬ್ರೇಕ್ ಡೌನ್ ಮಾಡಲು ಪ್ರಯತ್ನಿಸುತ್ತದೆ. ಆದರೆ ಅತಿಯಾಗಿ ಆಲ್ಕೋಹಾಲ್ ಕುಡಿದಾಗ ಲಿವರ್ನ ಕೋಶಗಳು ಸತ್ತು ಹೋಗಲು ಪ್ರಾರಂಭಿಸುತ್ತವೆ. ಇದು ಮುಂದುವರಿದರೆ ಲಿವರ್ ಸಿರೋಸಿಸ್ ಎಂಬ ಪ್ರಾಣಾಂತಿಕ ಕಾಯಿಲೆ ಬರುತ್ತದೆ. ಲಿವರ್ ಸಿರೋಸಿಸ್ ಒಮ್ಮೆ ಬಂದರೆ ಲಿವರ್ ತನ್ನ ಮರುಜನ್ಮ ಪಡೆಯುವ ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತದೆ. ಕೇವಲ ಕುಡಿಯುವವರಿಗೆ ಮಾತ್ರವಲ್ಲ, ಒಬೆಸಿಟಿ ಮತ್ತು ಮಧುಮೇಹ ಇರುವವರಿಗೂ ಲಿವರ್ ಸಮಸ್ಯೆ ಬರಬಹುದು. ಹಾಗಾದರೆ ಇಂತಹ ಸೂಪರ್ ಹೀರೋ ಲಿವರ್ ಅನ್ನು ಆರೋಗ್ಯವಾಗಿಡುವುದು ಹೇಗೆ? ಮೊಟ್ಟ ಮೊದಲನೇದಾಗಿ ಸಂಸ್ಕರಿಸಿದ ಆಹಾರ ಮತ್ತು ಅತಿಯಾದ ಸಕ್ಕರೆ ಸೇವೆಯನ್ನು ಕಡಿಮೆ ಮಾಡಬೇಕು. ಪ್ರತಿದಿನ ಸಾಕಷ್ಟು ನೀರು ಕುಡಿಯುವುದರಿಂದ ಲಿವರ್ ತನ್ನ ಕಸವನ್ನು ಸುಲಭವಾಗಿ ಹೊರಹಾಕಲು ಸಾಧ್ಯವಾಗುತ್ತದೆ. ಹಸಿರು ತರಕಾರಿಗಳು, ಬ್ರಾಕ್ಲಿ ಮತ್ತು ಬೆಳ್ಳುಳ್ಳಿ ಲಿವರ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವುಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಲಿವರ್ ಕೋಶಗಳನ್ನು ರಕ್ಷಿಸುತ್ತವೆ. ನಿಂಬೆಹಣ್ಣು ಮತ್ತು ಸಿಟ್ರಸ್ ಹಣ್ಣುಗಳು ಲಿವರ್ನಲ್ಲಿರುವ ಎಂಜೈಮ್ಗಳನ್ನು ಆಕ್ಟಿವ್ ಮಾಡಲು ಸಹಾಯ ಮಾಡುತ್ತವೆ. ಕಾಫಿ ಕುಡಿಯುವುದು ಕೂಡ ಲಿವರ್ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹಲವು ಸಂಶೋಧನೆಗಳು ಹೇಳಿವೆ. ಆದರೆ ನೆನಪಿಡಿ, ಯಾವುದೇ ವೈದ್ಯರ ಸಲಹೆ ಇಲ್ಲದೆ ಅತಿಯಾಗಿ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳಬಾರದು. ನಾವು ತಗೊಳ್ಳೋ ಪ್ಯಾರಾಸಿಟಮಾಲ್ನಂತಹ ಮಾತ್ರೆಗಳು ಕೂಡ ಅತಿಯಾದರೆ ಲಿವರ್ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡುವುದರಿಂದ ಲಿವರ್ನಲ್ಲಿ ಕೊಬ್ಬು ಸೇರುವುದನ್ನು ತಡೆಯಬಹುದು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಲಿವರ್ ನಮ್ಮ ದೇಹದ ಅನ್ಸಂಗ್ ಹೀರೋ. ನಾವು ಮಲಗಿದ್ದಾಗಲೂ ಇದು ನಮಗಾಗಿ ಕೆಮಿಕಲ್ಸ್ ಬ್ಯಾಲೆನ್ಸ್ ಮಾಡುತ್ತಾ ಕೆಲಸ ಮಾಡ್ತಾನೆ ಇರುತ್ತೆ. ನಮ್ಮ ತಪ್ಪು ಅಭ್ಯಾಸಗಳಿಂದ ಈ ಅದ್ಭುತ ಅಂಗವನ್ನು ನಾವೇ ಹಾಳು ಮಾಡ್ಕೋಬಾರ್ದು. ಹೆಲ್ದಿ ಲೈಫ್ ಸ್ಟೈಲ್ ರೂಢಿಸಿಕೊಂಡರೆ ಲಿವರ್ ನಮ್ಮನ್ನು 100 ವರ್ಷಗಳ ಕಾಲ ಆರೋಗ್ಯವಾಗಿಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.